ಶ್ರೀ ಗುರುವೇ ನಮಃ. ಗುರುವಿಗೆ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಗುತಿ ಎಂದು ನಮ್ಮ ಪೂರ್ವಿಕರು ಆಡಿ ಹೋಗಲಿದ್ದಾರೆ. ನನ್ನ ಹೆಸರು ಪೂರ್ವಿಕ ಎಂಜಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಾಗುಣಿತ ತಪ್ಪಾಯಿತು ಅಂತ 100 ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಕನ್ನಡ ಮೇಷ್ಟ್ರಿಗೆ, ಹೊಟ್ಟೆಪಾಡಿಗೆ ಇಂಗ್ಲಿಷ್ ಇದ್ದರೂ ಮಾತೃಭಾಷೆ ಮುಖ್ಯ ಎಂದು ಹೇಳಿಕೊಟ್ಟ ಇಂಗ್ಲಿಷ್ ಮೇಷ್ಟ್ರಿಗೆ, ಕಳೆದುದಕ್ಕೆ ಕೊರಗಬೇಡ, ಗಳಿಸುವಾಗ ಮೆರೆಯಬೇಡ ಎಂದು ತಿಳುವಳಿಕೆ ನೀಡಿದ ಗಣಿತ ಮೇಷ್ಟ್ರಿಗೆ, ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸಲಾರ ಕಣಯ್ಯ ಎಂದು ತಿಳುವಳಿಕೆ ನೀಡಿದ ಸೋಷಿಯಲ್ ಮೇಷ್ಟ್ರಿಗೆ, ಮೇಲೆ ಎದ್ದು ಕೆಳಗೆ ಇಳಿಯಲೇಬೇಕು, ಇದು ಗುರುತ್ವಾಕರ್ಷಣೆ ಮಾತ್ರವಲ್ಲ ಜೀವನದ ನಿಯಮ ಎಂದು ಹೇಳಿಕೊಟ್ಟ ಸೈನ್ಸ್ ಮೇಷ್ಟ್ರಿಗೆ, ತಪ್ಪು ಮಾಡಿದಾಗ ಬಸಕಿ ಹೊಡೆಸಿ ದೇಹ ಗಟ್ಟಿ ಮಾಡಿದ ಪಿಟಿ ಮೇಷ್ಟ್ರಿಗೆ, ಜೀವನದ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಹೇಳಿಕೊಡುತ್ತಿರುವ ಎಲ್ಲ ಗುರುಗಳಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶದ ಹೆಮ್ಮೆಯ ತತ್ವಶಾಸ್ತ್ರಜ್ಞ, ರಾಜನೀತಿಜ್ಞ ಮತ್ತು ಪ್ರಥಮ ಉಪರಾಷ್ಟ್ರಪತಿ, 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ 40 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿದ್ದರು. ತಮ್ಮ ಜೀವನವನ್ನ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಮುಡಿಪಾಗಿಟ್ಟವರು. ಒಮ್ಮೆ ಅವರ ವಿದ್ಯಾರ್ಥಿಯೊಬ್ಬ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಕೇಳಿಕೊಂಡಾಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಸರಳವಾಗಿ, ನಾವು ಜನ್ಮದಿನವನ್ನು ಆಚರಣೆ ಮಾಡುವ ಬದಲು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಎಂದು ಗುರುತಿಸಿ ಆಚರಿಸಿದರೆ ನನಗೆ ತುಂಬಾ ಹೆಮ್ಮೆಯಾಗುತ್ತದೆ ಎಂದರಂತೆ. ಅಂದಿನಿಂದಲೂ ಅವರ ಹುಟ್ಟುಹಬ್ಬದ ದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಘೋಷಿಸಲಾಯಿತು. 1962ರಿಂದಲೂ ಸೆಪ್ಟೆಂಬರ್ 5ಅನ್ನು ಶಿಕ್ಷಕರ ದಿನಾಚರಣೆ ಎಂದು ಭಾರತದಲ್ಲಿ ಆಚರಿಸಿಕೊಂಡು ಬಂದಿದ್ದೇವೆ. ದೇವರಿಗೂ ಕೂಡ ಕೈ ಮುಗಿಯದೆ ಇರುವವರು ತಲೆ ತಗ್ಗಿಸಿ ಕೈ ಮುಗಿಯುವ ಒಂದು ಪವಿತ್ರ ಸ್ಥಳ ಇದೆ ಎಂದಾದರೆ ಅದು ಶಾಲೆ. ಇಂತಹ ಪವಿತ್ರ ಸ್ಥಳದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ದೇವರೆಂದರೆ ಅದು ಶಿಕ್ಷಕರು. ಕೋಟ್ಯಾಂತರ ವಿದ್ಯಾರ್ಥಿಗಳು ಈ ವಿದ್ಯಾ ದೇಗುಲದಲ್ಲಿ ಕಲಿತು ತಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಪ್ರಯತ್ನ ಪಡುತ್ತಾರೆ. ಅವರ ಈ ಪ್ರಯತ್ನದಲ್ಲಿ ಆಸರೆಯಾಗಿ ನಿಲ್ಲುವವರು ನಮ್ಮ ಶಿಕ್ಷಕರು. ನಮ್ಮ ಶಾಲೆಗಳು ಸರ್ವ ಜನಾಂಗದ ಶಾಂತಿಯ ತೋಟಗಳಾಗಬೇಕು ಮತ್ತು ಈ ಶಾಲೆಯ ದ್ವಾರಗಳು ಮತ್ತು ಕಿಟಕಿಗಳು ಜಾತಿ ಭೇದವನ್ನು, ತಾರತಮ್ಯವನ್ನು ಮರೆತು ಸರ್ವರನ್ನು ಬರಮಾಡಿಕೊಳ್ಳುವಂತಹ ಜ್ಞಾನದ ದೇಗುಲವಾಗಬೇಕು. ನಮ್ಮ ರಾಷ್ಟ್ರದ ಹಣೆಬರಹವನ್ನು ಶಿಕ್ಷಕರಿಂದ ತರಗತಿಯ 4 ಗೋಡೆಗಳಲ್ಲಿ ರೂಪಿಸಲಾಗಿದೆ. ನಮ್ಮ ಜೀವನದಲ್ಲಿ ಬಹಳಷ್ಟು ಜನ ಶಿಕ್ಷಕರು ಬಂದು ಹೋಗಿರುತ್ತಾರೆ. ಒಂದೊಂದು ಅಕ್ಷರ ಕಲಿಸಿದವರು ಕೂಡ ಶಿಕ್ಷಕರು, ಒಂದೊಂದು ನೀತಿ ಪಾಠ ಕಲಿಸಿದವರು ಕೂಡ ಶಿಕ್ಷಕರು. ಶಿಕ್ಷಕ ಅನ್ನೋದು ಬರೀ 3 ಅಕ್ಷರಗಳ ಪದ ಇದಲ್ಲ, ಇಡೀ ಜಗತ್ತನ್ನೇ ಬೆಳಗುವ ಪದ, ಬೆಳಗಿಸುವ ಪದ. ಇಡೀ ಜಗತ್ತನ್ನೇ ತನ್ನೆಡೆ ತಿರುಗಿ ನೋಡುವಂತೆ ಮಾಡುವವರು ನಮ್ಮ ಶಿಕ್ಷಕರು. ದೀಪದಲ್ಲಿ ಎಣ್ಣೆ ಇದ್ದಾಗ ಮಾತ್ರ ಅದು ಒತ್ತಿಕೊಂಡು ಉರಿಯುತ್ತದೆ, ಆಗ ನೆರಳು ಕಾಣಿಸುತ್ತದೆ. ದೀಪ ಆರಿದಾಗ ನೆರಳು ಇಲ್ಲವಾಗುತ್ತದೆ, ಆಗ ನೆರಳಲ್ಲಿ ಎಂಬ ಪ್ರಶ್ನೆಗೆ ಹೇಗೆ ಉತ್ತರವಿಲ್ಲವೋ ಹಾಗೆಯೇ ಶಿಕ್ಷಕರಿಂದ ಪಡೆದ ಅನುಭವವನ್ನು ವರ್ಣಿಸಲು ಸಾಧ್ಯವಿಲ್ಲ. ಹೀಗೆ ಶಿಕ್ಷಕರು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡುವಂತೆ ವಿದ್ಯಾರ್ಥಿಗಳನ್ನು ರೂಪಿಸುತ್ತಾನೆ. ಅದೊಂದು ಕಾಲವಿತ್ತು. ರಾಜ ಮಹಾರಾಜರೆಲ್ಲ ತಮ್ಮ ಮಕ್ಕಳನ್ನು ವಿದ್ಯೆ ಕಲಿಸಲು ಗುರುವಿನ ಬಳಿ ಗುರುಕುಲದಲ್ಲಿ ಬಿಟ್ಟು ಬರುತ್ತಿದ್ದರು. ಆ ಶಿಷ್ಯಂದಿರು ತಮ್ಮ ವಿದ್ಯೆ ಪೂರ್ಣವಾಗುವವರೆಗೂ ಗುರುವಿನ ಬಳಿ ಗುರುಕುಲದಲ್ಲಿ ಇರುತ್ತಿದ್ದರು. ಅಂದಿನ ಕಾಲದ ಗುರು ಶಿಷ್ಯಂದಿರ ಸಂಬಂಧ ವರ್ಣಿಸಲು ಹೋದರೆ ಮೈ ಎಲ್ಲ ರೋಮಾಂಚನವಾಗುತ್ತದೆ. ಚಾಣಕ್ಯನ ಶಿಷ್ಯನಾದ ಚಂದ್ರಗುಪ್ತ ಮೌರ್ಯ ಇಡೀ ಮೌರ್ಯ ಸಾಮ್ರಾಜ್ಯವನ್ನೇ ತನ್ನ ಗುರುವಿನ ಬಳಿ ಇರಿಸುತ್ತಾನೆ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ಹಿಂದೂ ಧರ್ಮದ ಮಹತ್ವವನ್ನು ಪರಿಚಯ ಮಾಡಿಕೊಟ್ಟವರು. ದ್ರೋಣಾಚಾರ್ಯ ಶಿಷ್ಯರಾದ ಏಕಲವ್ಯ ತನ್ನ ಗುರುವಿನಿಂದ ನಿಂದನೆಗೆ ಒಳಪಟ್ಟರು. ಆದರೂ ಕೂಡ ಎದೆಗುಂದದೆ ಅವರ ಮಣ್ಣಿನ ಮೂರ್ತಿಯನ್ನೇ ಮಾಡಿ ಅದೇ ತನ್ನ ಗುರು ದ್ರೋಣಾಚಾರ್ಯರನ್ನು ತಿಳಿದು ಅದರ ಮುಂದೆ ವಿದ್ಯೆ ಕಲಿತು ಅಂದಿನ ಪ್ರತಿಭಾವಂತ ಬಿಲ್ಲುಗಾರರಾದರು. ಜೀವನದಲ್ಲಿ ತಾಯಿಯ ಹೊರತಾಗಿ ಎಲ್ಲ ಸಮಸ್ಯೆಗಳಿಗೆ ದಾರಿದೀಪವಾಗಿ ನಿಲ್ಲಬಲ್ಲ ಸೃಷ್ಟಿ ಎಂದಾದರೆ ಅದು ಶಿಕ್ಷಕ ಮಾತ್ರ. ಹೀಗೆಯೇ ನಮಗೆ ವಿದ್ಯಾಬುದ್ಧಿ ಕೊಟ್ಟ ಗುರು
ಗುರುವಿಗೆ ಗೌರವ ಸಲ್ಲಿಸೋಣ. ಗುರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ. ಗುರುವಿನಲ್ಲಿರುವ ಜ್ಞಾನ ಭಂಡಾರವನ್ನು ನಾವು ತುಂಬಿಸಿಕೊಳ್ಳೋಣ. ಗುರುವನ್ನೇ ಅನುಕರಣೆ ಮಾಡೋಣ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆನ ಸತ್ಯವನಾಡಲು ಕಲಿಸು. ಸುಳ್ಳಿನ ನಡುವೆನ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನೀ ಸ್ವಾರ್ಥಿಯಾಗಲು ಕಲಿಸು. ಸ್ವಾರ್ಥದ ನಡುವೆ ನೀ ಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ದರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು. ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು. ಶತ್ರುಗಳಿಗೂ ಸಂಮಿತ್ರನಾಗಿರಲು ಕಲಿಸು. ಶತ್ರುಗಳಿಗೂ ಸಂಮಿತ್ರನಾಗಿರಲು ಕಲಿಸು. ಹಸಿರು ಅಲೆಯುವಲ್ಲಿ ಜ್ಞಾನಿಸುವುದ ಕಲಿಸು. ಜಾಣನಾಗಲು ಕಲಿಸು. ಕಲಿಸು